ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಟು ಗೋವಾ ಸೀರೀಸ್ ಡೇ 3. ಇವತ್ತು ಬೆಳಿಗ್ಗೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಟುವರ್ಡ್ಸ್ ಫೌಂಟೇನಿಯಸ್ ಕಡೆ ಹೋಗ್ತಾ ಇದ್ದೀವಿ. ಮತ್ತು ನೆನ್ನೆ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟುವರ್ಡ್ಸ್ ನಾವು ನೆನ್ನೆ ಮಾಡಿದ್ದು. ಸೊ ಇವತ್ತು ಅಲ್ಲೇ ಹೋಗೋಣ ಅಂತ. ಏನಕ್ಕಂದರೆ ಇಲ್ಲಿ ಅಷ್ಟೊಂದು ಸೌತ್ ಇಂಡಿಯನ್ ಆಪ್ಷನ್ಸ್ ಅದೇ ಕೆಫೆಗೂ ಹೋಗೋಣ. ಬಟ್ ಏನಂದರೆ ಅಲ್ಲಿ ಎಷ್ಟು ಸೌತ್ ಇಂಡಿಯನ್ ಆಪ್ಷನ್ಸ್ ಇರೋಲ್ಲ ಅಲ್ಲಿ. ಗುರು ನಮ್ಗೇನು ಅಂದ್ರೆ ಬೆಳಿಗ್ಗೆ ಆದರೆ ಇಡ್ಲಿ ದೋಸೆ ಏನಿರ್ಬೇಕು ಗುರು? ವಡೆ ದೋಸೆ ಇದ್ರೇನೆ ನಮ್ಮ ಕರ್ನಾಟಕದವ್ರಿಗೆ ಸಮಾಧಾನ ಆಗೋದು. ಮಧ್ಯಾಹ್ನ ಪೂರಿ, ಮಧ್ಯಾಹ್ನ ರಾಗಿ ಮುದ್ದೆ, ಅನ್ನ ಸಾರಿದ್ರೇ ನಮಗೆ ಸಮಾಧಾನ ಆಗೋದು. ಆದರೆ ಇಲ್ಲಿ ರಾಗಿ ಮುದ್ದೆ ಎಲ್ಲ ಉಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಉಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಟುವರ್ಡ್ಸ್ ಬ್ರೇಕ್ಫಾಸ್ಟ್ ಆ್ಯಂಡ್ ಕಡೆ ಹೋಗ್ತಾ ಇದ್ದೀವಿ. ಗುರು ಹಂಗೆ ಬಂದು ನಾವಿವಾಗ ಫೌಂಟೇನಿಯಾಸ್ ಇದೆ. ಫೌಂಟೇನಿಯಾಸ್ ರೋಡು ಗೋವಾ. ಈ ಥರ ಎಲ್ಲ ಹಳೆ ಕಾಲದ ಬಿಲ್ಡಿಂಗ್ಗಳು. ಮನು ಅವರು ಪಾಂಡಿಚೇರಿ ವೈಬ್ಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಲ್ಮೋಸ್ಟ್ ಹಂಗೆ ಇದೆ, 100% ಹಂಗೆ ಅಂತೂ ಇದೆ. ತುಂಬ ಹಳೆ ಕಾಲದ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ. ಪಾರ್ಕಿಂಗು ತುಂಬ ಸ್ವಲ್ಪ ಟಫ್ ಇದೆ ಸಿಗೋದು. ಬಟ್ ಪಾರ್ಕಿಂಗು ಸಿಕ್ಕಿದ್ದು ನೋಡ್ಕೊಂಬನ್ನಿ. 2 ವೀಲರಲ್ಲಿ ಬಂದರೂ ಬೆಸ್ಟೇ. ಬಟ್ 4 ವೀಲರ್ ಬಂದರೆ ಪಾರ್ಕಿಂಗ್ ಎಲ್ಲ ಹುಷಾರಾಗಿ ಮಾಡಬೇಕು. ಬನ್ನಿ ಹಂಗೆ ಮುಂದಕ್ಕೆ ಹೋಗ್ತಾ ಇರೋಣ. ಯಾವ್ದು ಗುರು ಇದು? ಯಾವುದೋ ಒಂದು ಕೆಫೆ. ಕೀಪ್ ಮೂವಿಂಗ್. ಯಾವುದೋ ಪಂಜಿಮ್ ಪೀಪಲ್ಸ್ ಏನಿದೆ, ಎಸ್ಕೇಪ್ ಟು ನೇಚರ್ ಅಂತ ಹಳೆ ಬಿಲ್ಡಿಂಗ್ ಯಾವುದೋ ಆ್ಯಡ್ ಇದು. ಇಲ್ಲಿ ಒಂಥರ ಹಳೆ ಕಾಲದ ಬಿಲ್ಡಿಂಗ್ ಎಲ್ಲ ಒಂಥರ ಚೆನ್ನಾಗಿದೆ. ಇಲ್ಲಿ ಓಡಾಡ್ಬೋದು. ಆದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಗುರು. ಸ್ವಲ್ಪ ಸಾಯಂಕಾಲ ಟೈಮಲ್ಲಿ ಬಂದರೆ ಇನ್ನೂ ಹೆಲ್ಪ್ ಆಗ್ಬೋದು. ಬಟ್ ನಮಗೆ ಸ್ವಲ್ಪ ಟೈಮ್ ಕನ್ಸ್ಟೆನ್ಸ್ ಇರೋದ್ರಿಂದ ಬೆಳಿಗ್ಗೆನೇ ಒಂದು 12 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೀವಿ. 7:30 ಫೌಂಟೇನಿಯಾಸ್ ಪಂಜಿಮ್. ಓಕೆ, ಒಂದು ಕಾರೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹಳೆ ಬಿಲ್ಡಿಂಗ್ಗಳು. ಯಾವುದೋ ಸ್ಕೂಲ್ ಇದೆ ಅನ್ಸುತ್ತೆ. ಸ್ಕೂಲ್ ಫೌಂಟೇನಿಯಾಸ್ ಪಂಜಿಮ್ ಆ್ಯಂಡ್ ಟೀ ಹೌಸ್. ಒಂದು ಟೀ ಕುಡಿಯೋಣ ಫ್ರೆಂಡ್ಸ್. ಆ್ಯಂಡ್ ಅನಿತಾ ಟೀ ಹೌಸಲ್ಲಿ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಟೀ ಕುಡಿಯೋಕ್ಕೆ. ಇವರೆಲ್ಲ ಇದ್ದಾರೆ ನೋಡಿ, ಇವರೆಲ್ಲ ಇದ್ದಾರೆ. ಇದೇ ಇಲ್ಲೊಬ್ಬ ಇದ್ದಾನೆ. ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಎಲ್ಲಿ ಬೇಕನ್ನ ನಿಲ್ಲಿಸ್ತಾನೆ, ಏನು ಬೇಕನ್ನ ಕೊಡಿಸ್ತಾನೆ. ಅವನಿಗೆ ಬೇಡ ಅಂದರೆ ನಮ್ಗೆ ಯಾರಿಗೂ ಕೊಡಿಸಲ್ಲ. ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ. ಹಿಂಗೆ ಓಡಾಡೋಣ, ನಾವು ಒಳಗಡೆ ಬಂದು ಹೋಗ್ತಾ ಇರೋಣ. ಇದಾದ ಒಂದು ಹಂಗೆ ಕಾಟನ್ ವಿಲೇಜ್ ಅಂತ ಒಂದು ಅಂಗಡಿ ಇದೆ. ಏನಿದೆ ಹೋದರೆ ಎಲ್ಲ ಹಳೆ ಬಿಲ್ಡಿಂಗ್ಗಳು. ಇದು ಓಲ್ಡ್ ಗೋವಾ ಬರುತ್ತೆ. ಪಂಜಿಮಲ್ಲಿದೆ ಇದು. ಇನ್ನಂದರೆ ಇಲ್ಲೇನಿಲ್ಲ, ಇಲ್ಲಿ ಬಂದು ಸುಮ್ಮನೆ ಓಡಾಡಿಕೊಂಡು ಹಳೆ ಬಿಲ್ಡಿಂಗ್ಗಳು ನೋಡ್ಕೊಂಡು ಹೋಗೋಕ್ಕೆ ಇದು ಒಳ್ಳೆ ಸ್ಪಾಟು. ಇಲ್ಲಿ ಬಂದು ಯಾವಾಗನ ಎಲ್ಲ ಬಂದಾಗ ಎಲ್ಲ ಇಲ್ಲಿ ಬಂದು ಆರಾಮಾಗಿ ಬಂದು ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಕ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ಹೋಗೋಕ್ಕೆ ಒಳ್ಳೆ ಜಾಗ ಇದು. ಬನ್ನಿ ಆ ಕಡೆ ಹೋಗೋಣ, ಬಾ ಈ ಕಡೆ ಹೋಗೋಣ ಬನ್ನಿ, ಅಷ್ಟೇ ಇದು. ಹಿಂಗೆ ಫೌಂಟೇನಿಯಾಸಲ್ಲಿ ಓಡಾಡ್ತಾ ನಮ್ಮ ಹುಡುಗರು ಒಂದು 500 ಮೀಟ್ರ್ ನಡೆದಿಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಜ್ಯೂಸ್ಗಳು ಸೋಡಾಗಳು ಕುಡಿತಾ ಇದ್ದಾರೆ.
ನಾನು ಹಂಗೆ ಸ್ವಲ್ಪ ಒಂಚೂರು ಸೋಡಾ ಕುಡಿಯೋಣ ಅಂತ ಹಿಂಗೆ ಬಂದಿದ್ದೀನಿ. ಲೆಟ್ಸ್ ಹ್ಯಾವ್ ಅ ಡ್ರಿಂಕ್. ಇಲ್ಲಿಂದ ನಾವು ಹಂಗೆ ಸ್ಟ್ರೈಟಾಗಿ ಗೋವಾಸ್ ಓಲ್ಡೆಸ್ಟ್ ಬಾರ್ ಜೋಸೆಫ್ ಬಾರ್ ಕಡೆ ಹೋಗ್ತಾ ಇದ್ದೀವಿ. ಹಂಗೆ ನಡ್ಕೊಂಡು ಹೋಗ್ತಾ ಆದಷ್ಟು ಕವರ್ ಮಾಡ್ಕೊಂಡು ಹೋಗೋಣ ಬನ್ನಿ. ಲೆಟ್ಸ್ ಕೀಪ್ ಮೂವಿಂಗ್. 7th ಡೇ ಅಡ್ವೈಸ್ ಇಂಗ್ಲೀಷ್ ಒಂದು ಸ್ಕೂಲ್ ಇದೆ ಇಲ್ಲಿ. ಎಲ್ಲ ಕೆಫೆಗಳು, ಹಳೇ ಕಾಲದ ಕೆಫೆಗಳು, ಬಾಂಬೆ ಕಾಫಿ ರೋಸ್ಟರ್ಸ್ ಅಂತಪ್ಪ. ನಮ್ಮ ಕರ್ನಾಟಕಕ್ಕೆ ಬೇಕು, ಹುಡ್ಕೊಂಡು ಹೋಗೋಣ. ವಾಪಸ್ ಹಂಗೆ ಬರ್ತಾ ಇದ್ದೀವಿ. ಇಲ್ಲಿ ಅನಿತಾ ಟೀ ಹೌಸ್. ನಾವಿವಾಗ ಟುವರ್ಡ್ಸ್ ಜೋಸೆಫ್ ಬಾರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಾಂಬೆ ಕಾಫಿ ಹೌಸು. ಮತ್ತು ನಮ್ಗೆ ಆ್ಯಕ್ಚುಲಿ ಏನಂದರೆ ನಮಗೆ ಒಂದು ಕರ್ನಾಟಕದ ಕಾಫಿ ಬೇಕು. ಇದು ಕೆಸಾ ಪೆರೀರಾ. ಓಕೆ, ಇವಾಗ ಮನೋಜ್, ಹೌ ಆರ್ ಯು ಫೀಲಿಂಗ್? ಹೆಂಗೆ ಅನಿಸ್ತಾ ಇದೆ ನಿಮಗೆ ಫೌಂಟೇನಿಯರ್ಸ್ ಗೋವಲ್ಲಿ? ಇಟ್ಸ್ ರಿಯಲಿ ಗುಡ್. ಆರಾಮಾಗಿ ವಾಕ್ ಮಾಡಿಕೊಂಡು ನಡ್ಕೊಂಡು ಹೋಗೋಕ್ಕೆ ಕ್ರೇಜಿ ಆಗಿದೆ. ಇಲ್ಲಿ ಬಂದಾಗ ಒಂದ್ಸಲ ಬನ್ನಿ, ಹಂಗೆ ವಿಸಿಟ್ ಹಾಕಿ. ಆನ್ ದಿ ವೇ ಹಿಂಗೆ ಓಲ್ಡೆಸ್ಟ್ ಬಾರ್ ಅಂತ ಒಂದಿದೆ, ನೀವು ತುಂಬ ಟ್ರೆಂಡ್ ಆಗಿರೋದು ನೋಡಿರ್ತೀರಾ ಸೋಷಿಯಲ್ ಮೀಡಿಯಲ್ಲಿ, ಜೋಸೆಫ್ಸ್ ಬಾರ್ ಅಂತ. ಸೊ ವಿ ಆರ್ ಗೋಯಿಂಗ್ ದೇರ್. ಲೆಟ್ಸ್ ಗೋ ಟು ಜೋಸೆಫ್ಸ್ ಬಾರ್. ಇದು ಯಾವುದೋ ನೋ ಫೋಟೋ ಇದಲ್ಲ, ಎಲ್ಲರೂ ಹೋಗ್ತಾ ಇದ್ದಾರೆ. ಇದಿಲ್ಲ, ಹೋಗ್ಬೋದು. ಅಲ್ಲಿ ಕೆಲವು ಕಡೆ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಂಗೆ ಅಂತಾರೆ, ಎಲ್ಲ ತಗೊಳ್ಳಿ, ಏನು ತೊಂದರೆ ಇಲ್ಲ. ಫೋಟೋಗ್ರಫಿ ಬ್ಯಾಂಡ್ ವಿತ್ ಬ್ಯಾಕ್ ಡ್ರಾಪ್ ಅಂತ. ನಾನು ಇಲ್ಲೇ ಇಲ್ವಾ ಅಷ್ಟೇ. ನಾವು ತಲೆ ಕೆಡ್ಸ್ಕೋಬಾರ್ದು, ನಡ್ಕೊಂಡು ಹೋಗ್ತಾರಣ್ಣ ಬನ್ನಿ. ಇಲ್ಲಿ ಹಳೆ ಬಿಲ್ಡಿಂಗ್ಗಳು. ಲೆಟ್ಸ್ ಗೋ. ಹೋಗ್ತಾರ. ಆಫೋನ್ಸೋ ಗೆಸ್ಟ್ ಹೌಸ್ ಇದೆ ಇಲ್ಲಿ ಒಂದು. ಈಗ ಹೋದರೆ ಒಂದು 10 ವರ್ಷಲ್ಲಾದ ಒಂದು ಚರ್ಚ್ ಸಿಗತ್ತೆ. ಇದೆಲ್ಲ ಅಂದರೆ ಇದು ಹೆಂಗೆ ಹೇಳ್ಬೋದು ಅಂದರೆ ಗೋವಾ ಕಲ್ಚರು XYZ ಏನೇನಿದೆ ನಿಮಗೆ ಒಂದಷ್ಟು ಇಲ್ಲಿ ಗೊತ್ತಾಗತ್ತೆ. ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ. ಪೋರ್ಚುಗೀಸ್ ಕಾಲದಲ್ಲಿ ಇವೆಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಕಾಣಿಸುತ್ತೆ. ನನಗೆ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೂ ಅಷ್ಟೊಂದು ಹಿಸ್ಟ್ರಿ ಎಲ್ಲ ಅಷ್ಟು ಗೊತ್ತಿಲ್ಲ. ಬಟ್ ನನಗೇನು ಕಾಣಿಸುತ್ತೆ ನಾನು ಅದನ್ನು ತೋರ್ಸೋಕ್ಕೆ ಮಾತ್ರ ಪ್ರಯತ್ನ ಪಡ್ತೀನಿ. ನೋಡಿ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದೀನಿ. ಓಕೆ, ಒಂದು ಕೆಫೆ ಹತ್ರ ಒಂದು ಬಾವಿ ಸಿಕ್ತು. ನಿಶಾಂತ್ ಅವ್ರು ಅವ್ರನ್ನ ಬೀಳ್ಸೋಣ ಅಂತ ಇದ್ದಾರೆ. ಅದೆಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ. ಬಾವಿ ನೋಡಿ ನಡೀತಾ ಇರಿ. ಲೆಟ್ಸ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಲೆಟ್ಸ್ ಗೋ. ಓಕೆ, ಹಿಂಗೆ ಬಾವಿ ಬೀಳ್ದೆ. ಬಾವಿ ಮತ್ತು ಆಪೋಸಿಟಲ್ಲಿ ಬರ್ತಾ ಇದ್ದಾರಲ್ಲ, ಎಲ್ಲ ಹುಷಾರಾಗಿರಬೇಕು. ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಕೀಪ್ ಮೂವಿಂಗ್. ಥ್ಯಾಂಕ್ ಯು. ಲೆಟ್ಸ್ ಹೋಗ್ತಾರೆ ಬನ್ನಿ. ಶೋರ್ ಯಾ ಇಲ್ಲಿ ಫೋಟೋಸ್ ಎಲ್ಲ ಇಲ್ಲ ಅಂತ ಬಂದು ಎಲ್ಲರೂ ಬಂದು ಜೋರ ಕಿರಿಸ್ತಾರೆ. ತಲೆ ಕೆಡ್ಸ್ಕೊಬೇಡಿ, ಆದರೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹೋಗ್ತಾ ಇರೋಣ. ಗೋವಾದ ಓಲ್ಡೆಸ್ಟ್ ಬಾರ್ ಇದೆ, ಗೋವಾಸ್ ಓಲ್ಡೆಸ್ಟ್ ಬಾರ್. ಅದೇ ಜೋಸೆಫ್ ಬಾರ್. ಫೌಂಟೇನಿಯರ್ಸ್ ಹತ್ರ ಇದೆ. ನೀವು ಇಲ್ಲಿ ಬಂದಾಗ ಇಲ್ಲೇ ನಡ್ಕೊಂಬಂದು ಈ ಬಾರಿಗೆ ಬರ್ಬೋದು, ಆಯಿತಾ. ಇಲ್ಲಿ ಒಂದೇನೋ ಒಂದು ರೂಲ್ಸ್ ಇದೆ. ಏನಿದು? ರೂಲ್ಸ್ ಅಲ್ಲ, ಸರಿ. Do not wait. The time will never be just right. Start where you stand and work with whatever tools you may have at your command and better tools will be found as you go alone. ಒಳ್ಳೆ ಕೋಟು, ನಾಟ್ ಬ್ಯಾಡ್. ಬನ್ನಿ, ಹಿಂಗೆ ಇದೆ ಜೋಸೆಫ್ ಬಾರ್ ಸುತ್ತಮುತ್ತ ಹಿಂಗೆ ಕಾಣಿಸುತ್ತೆ. ಗೋವಾದ ಓಲ್ಡೆಸ್ಟ್ ಬಾರ್ ವಿಚ್ ಇಸ್ ಜೋಸೆಫ್ ಬಾರ್. ನಾವಿವಾಗ ಇದನ್ನು ಮುಗಿಸ್ಕೊಂಡು ನಾವಿವಾಗ ಒಂದು ಕ್ಯಾಂಪಲ್ ಗಾರ್ಡನ್ಸ್ ಅನ್ನೋ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಇದು ಮುಗಿಸ್ಕೊಂಡು ಲೆಟ್ಸ್ ಗೋ ದೇರ್. ಇದೆ ಓಲ್ಡೆಸ್ಟ್ ಬಾರು ನೋಡಿ, ಇನ್ನೊಂದು ವಿಷಯ ನಾನು ಆವಾಗಲೇ ನೋಟಿಸ್ ಮಾಡಿಲ್ಲ. ಏನಂದರೆ ಇಲ್ಲಿ ನೀವು ನೋಡ್ದಂಗೆ ಜೋಸೆಫ್ ಅಂತ ನಮ್ಮ ಕನ್ನಡದ ಭಾಷೆಯಲ್ಲಿ ಹಾಕಿದ್ದಾರೆ. ಜೋಸೆಫ್, ವೆರಿ ಗುಡ್. ಅದೇ ಆವಾಗಲೇ ಒಂದು ಹೇಳೋ ಒಂದು ವಿಷಯ ಮರ್ತೋದಿನ ಸೆನ್ಸ್ ನೋಟಿಸ್ ಮಾಡಿರಲಿಲ್ಲ. ಇಲ್ಲೇ ಜೋಸೆಫ್
ಅಂತ ಕನ್ನಡದಲ್ಲಿ ಬರೆದಿದ್ದಾರೆ. ತುಂಬ ಖುಷಿ ಆಯಿತು. ಕನ್ನಡವೇ ನಿತ್ಯ, ಎಲ್ಲೆಲ್ಲೂ ಕನ್ನಡ, ನಮ್ಮ ಹೃದಯದಲ್ಲೂ ಯಾವತ್ತಿದ್ರೂ ಕನ್ನಡನೇ. ಕನ್ನಡವೇ ಸತ್ಯ, ಇವೇ ನಿತ್ಯ. ಕನ್ನಡವನ್ನು ಬೆಳೆಸಿ ಉಳಿಸಿ, ಹರಿಸಿ, ಉಳಿಸಿ. ಬನ್ನಿ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ. ಬನ್ನಿ ಲೆಟ್ಸ್ ಗೋ. ಇಲ್ಲೇ ಹಿಂಗೆ ಬಂದು ನಾವು ಅಲ್ಲಿ ನೀವು ಫೌಂಟೈನ್ ನ್ಯಾಸ್ ನೋಡ್ದಂಗೆ ಇಲ್ಲಿ ನಾವಿವಾಗ ಮುಂದೆ ಟುವರ್ಡ್ಸ್ ಇದು ಮುನ್ನೂರು, ಇದಕ್ಕೇನಂತಾರೆ ಸಡನ್ನಾಗಿ ಮರ್ತೋಯ್ತು. ನಾವಿವಾಗ ಬಂದಿದ್ದೀವಲ್ಲ ಆ ಸ್ಪಾಟ್ಗೆ, ಕ್ಯಾಂಪಲ್ ಗಾರ್ಡನ್ಸು ಪ್ಲಸ್ ಏನು ಅಂದರೆ ಮರೀನ್ ಡ್ರೈವ್. ಎಕ್ಸಾಕ್ಟ್ಲಿ, ಸಾರಿ, ಗೋವಾದ ಮರೀನ್ ಡ್ರೈವ್ಗೆ ನಾವಿವಾಗ ಹೋಗ್ತಾ ಇದ್ದೀವಿ. ನವೀನ್ ಅವ್ರು ಫುಲ್ ಸ್ಪಾಟ್ಲೈಟ್ ತೊಗೋಬೇಕು ನಾನು ಅಂತ ಯಾವತ್ತೂ ಕ್ಯಾಮ್ರಾ ಮುಂದೆ ಇರ್ತಾರೆ. ಕ್ಯಾಮ್ರಾ ಸಿಕ್ಕಿದ್ರೆ ಸಾಕು, ಅವರು ಕ್ಯಾಮ್ರಾ ಮುಂದೆ ಬಂದುಬಿಡ್ತಾರೆ. ಅದೇ ಇವರ ಸ್ಪೆಷಾಲಿಟಿ. ನವೀನ್ ತಿರುಗ್ರಿ. ಅದು ಇನ್ನು ಇಬ್ಬರು ನಮ್ಮೇನು ಬರ್ತಿದ್ದಾರಲ್ಲ ಅವರು, ಇನ್ನಿಬ್ಬರು ಏನು ಬರ್ತಾ ಇದ್ದಾರೆ, ಸ್ಲೋ ಆಗಿ ಆರಾಮಾಗಿ ವಿಶಾಲವಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ನಡ್ಕೊಂಬರ್ತಾ ಇದ್ದಾರೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋ ನಾನು ತುಂಬ ಕಷ್ಟ ಇದೆ. ಟ್ರಾವೆಲಿಂಗು ಟ್ರಿಪ್ಪೆಲ್ಲ ಹೋಸ್ಟ್ ಮಾಡೋದು ಒಬ್ಬೊಬ್ರು ಅಂತ ಥರ, ಅರ್ಧ ತೇಕ್ಲು ಇನ್ನು ಅರ್ಧ ಪೋಕ್ಲು ನಾನಲ್ಲ. ಸೊ ಲೆಟ್ಸ್ ಕೀಪ್ ಮೂವಿಂಗ್. ಇದೆ ಗೋವಾದ ಮರೀನ್ ಡ್ರೈವ್. ಇದೆ ಗೋವಾದ ಮರೀನ್ ಡ್ರೈವ್. ನೀವು ನೋಡ್ತಾ ಇದ್ದೀರಲ್ಲ, ವಿಶಾಲವಾಗಿದೆ, ಚೆನ್ನಾಗಿದೆ. ಫೌಂಟೈನ್ ನ್ಯಾಸಿಂದ ಒಂದು 10 ನಿಮಿಷ ಡ್ರೈವ್ ಇದೆ. ಈ ಕಡೆ ಬಂದಾಗ ಬನ್ನಿ, ಇದನ್ನು ಮುಗಿಸ್ಕೊಂಡು ನಾವು ಟುವರ್ಡ್ಸ್ ನೆಕ್ಸ್ಟು ಎಲ್ಲಿ ಅಂದರೆ ಚಪೋರಾ ರಿವರ್ ಆ್ಯಕ್ಟಿವಿಟಿ ಕಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅಂದರೆ ನಾವು ಅಲ್ಲಿ ಫೌಂಟೈನ್ ನ್ಯಾಸಿಂದ ಬಂದು ಟುವರ್ಡ್ಸ್ ನಾವು ಇವಾಗ ಹೈಡ್ರೋಫ್ಲೈ ಇಂಡಿಯಾ ಕಡೆ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಒಳ್ಳೆ ಬ್ರಿಡ್ಜ್ ಬಂತು ಗುರು. ಹಿಂಗೆ ಮಾರ್ಜಿನ್ ಬಂದಿದ್ದೀವಿ. ಅಂತೂ ಇದು ರೀಚ್ ಆದ್ವಿ ಗುರು ಫ್ಲೈ ಬೋರ್ಡಿಂಗ್ ಜಾಗಕ್ಕೆ. ಇದು ಹೆಸರು ಸೀಸ್ಕೇಪ್ ವಾಟರ್ ಫ್ರಂಟ್ ಅಂತ. ಇಲ್ಲೇ ನೋಡ್ಬೋದು ಬುಕ್ ಇನ್ ಅಡ್ವಾನ್ಸು ಅದು ಇದು ಡೀಟೇಲ್ಸ್ ಎಲ್ಲ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಿಂಗೆ ಬರುತ್ತೆ ನೋಡೋಣ. ನಮ್ಮದು ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸು. ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್. ಈ ಥರ ಕಾಣಿಸುತ್ತೆ ನಿಮಗೆ ಚಪೋರಾ ರಿವರಲ್ಲಿ ಆಗೋ ಆ್ಯಕ್ಟಿವಿಟಿ ಇದು. ನೋಡಿ ಇಲ್ಲಿ ಇದೆ ಸೀಸ್ಕೇಪ್ ವಾಟರ್ ಫ್ರಂಟು. ಸ್ವಲ್ಪ ಹೊತ್ತೇನ ಲೈಟಾಗಿ ಒಂದು ಕೂಲ್ ಡ್ರಿಂಕ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಲೆಟ್ಸ್ ಗೋ. ನೋಡಿ ಬಾಯ್ಸ್, ನಮ್ಮ ಬಾಯ್ಸ್ ಫ್ಲೈ ಬೋರ್ಡ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗ್ತಿದ್ದಾರೆ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹೇಳ್ರು. ಫ್ಲೈ ಬೋರ್ಡಿಂಗು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನವೀನ್, ಹೌ ಎಕ್ಸೈಟೆಡ್ ಆರ್ ಯು? ತುಂಬ ಎಕ್ಸೈಟ್ ಆಗಿದೆ. ಮತ್ತೆ ಬಾಸ್ ಅವರು, ನಮ್ಮ ಬಾಸ್ ನಿಮ್ಮ ಹೆಸರು ರಾಮರಾಜ್ ಅವರು ನಮಗೆ ಬ್ರೀಫ್ ಮಾಡ್ತಾ ಇದ್ದಾರೆ ಯಾವ ಥರ ಅಂತ. ರಾಮರಾಜ್ ಸರ್, ಯು ಕ್ಯಾನ್ ಸ್ಟಾರ್ಟ್. ನಿರಂಜನ್ ಬಾ ಬೇಗ. ನಿರಂಜನ್ ಬಾ ಬಾ ಬಾ. ಅವನು ದೊಡ್ಡ ಸೆಲೆಬ್ರಿಟಿ, ಓಡ್ಕೊಂಡ್ ಬರ್ತಾ ಇದ್ದಾನೆ. ಬಾ 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 ಬಾ. कन्नड़ नमक बरोला हिंदी बरतल्वा हिंदी बराबर है ना? हाँ हिंदी बराबर। अपन को सबसे पहले आपको बता स्विमिंग आता है क्या? नहीं। स्विमिंग की बिल्कुल भी टेंशन नहीं, स्विमिंग बिल्कुल भी नहीं करना, ना हाथ चलाना ना पाँव चलाना। हाथ चलाओगे पाँव चलाओगे तो आप टाइट होगे, बिल्कुल भी नहीं करना। ओके, तो अपना लाइफ जैकेट होता है, वो भी पानी फ्लोट करता है, डर जाओ, टेंशन लेने की कोई जरूरत नहीं। ओके, सबसे पहले अपन को ध्यान रखना है, सब शूज़ पहनाने के बाद स्टार्ट सुपरमैन पोजीशन जाना है, हाथ स्ट्रेट, पाँव सीधा, पूरा सो के जाना है। ठीक है, बस सो के जाना है, स्ट्रेट सो के जाना है, ओके, दोनों पाँव पीछे और सो के जाना है। जब आप ऐसे जाओगे तो आपको बाद में खड़ा होना है। कैप्टन बोलेगा आपको स्टार्ट स्टैंड नहीं है, तो आपको हल्का सा पानी को कंट्रोल बैलेंस करके आपको स्पॉट में नहीं करना होगा। स्पॉट
ये स्क्वाट पोजीशन में स्क्वाट पोजीशन स्ट्रेट नहीं स्ट्रेट स्क्वाट में ओके स्क्वाट पोजीशन हाँ ओके स्क्वाट पोजीशन होने के बाद में ये एंकल को कंट्रोल करने का ओके ओके अप एंड डाउन होगा जेट पुश करेगा आप फ्लाई होंगे Fly होंगे। आगे किया आगे जाओगे पीछे किया पीछे जाओगे ओके ओके अगर पीछे जाते हो पीछे गिर गए तो कुछ नहीं हल्का सा पाँव निकाल के बॉडी टर्न करके वापस सुपरमैन पोजीशन पे आगे जाओ। जाके खड़ा हो सुपरमैन ऐसा सुपरमैन स्ट्रेट सीधा नी लो सुपरमैन पोजीशन ओके ऐसा नी पानी में यस पानी में सीधा ऊपर है सीधा ऊपर ओके ऊपर है ओके 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 अगर आपको राइट और लेफ्ट लेना है तो आफ्टर बॉडी टर्न होगा ओके ओके आफ्टर बॉडी टर्न होगा कैप्टन बोला राइट और लेफ्ट तो आफ्टर बॉडी टर्न करके वापस लोकेशन सेट करके वापस सुपरमैन पोजीशन कैप्टन जैसे स्टार्ट स्टैंडिंग बोला वापस वैसे Okay. खड़ा होने का ओके कैप्टन रेट बोला तो हम ऐसा रेट करें Yes, yes. सुपरमैन पोजीशन ऐसा होना चाहिए ये वो पाँव तो सीधे रहेगा आफ्टर बॉडी टर्न होगा ಬಾಡಿ ಮಾತ್ರ ಟರ್ನ್ ಮಾಡ್ಬೇಕು ಅಷ್ಟೇ ठीक है ನಿನ್ ಕಾಲಿಗೆ आधा ಎತ್ಬಿಟ್ರೆ body ಹೋಗ್ತಾ turn ಬಿಡ್ತಾರೆ. ಆ ಕಡೆ ಹೋಗು. ओके अगर ओके ये कुछ नहीं करने का बस ये Squat position में। स्क्वाट पोजीशन में होना चाहिए बस यस खड़े होने के टाइम इनको बराबर बैलेंसिंग लेने एक पाँव निकालोगे तो आप डिसबैलेंस होगा हाँ, गिर okay. जाओगे ये Equal पाँव ऐसे से balance. नहीं निकालना इक्वल Equal बैलेंस balance. इनको आगे पीछे बराबर बैलेंसिंग में लेके आप इनको खड़ा होना जैसे जितना अच्छा बैलेंसिंग किया उतना आप हाइट में Height जाओगे में। ओके और कुछ डाउट अगर पीछे गिर गया तो पीछे गिर गए तो कुछ नहीं वापस आपको पानी में नहीं जाओगे ज़्यादा 3 सेकंड में आप वापस पानी फ्लोट करके वापस ಸರ್ ऊपर ಉಲ್ಟಾ ಆದ್ರೆ Okay. ಸ್ವಲ್ಪ ಇದು ಇದೆ ये हल्का सा टर्न करके बॉडी टर्न करके body वापस सुपरमैन पोजीशन पे वापस खड़ा होना स्टार्ट करना ಎಲ್ಲ ಒಳಗಡೆ ಹೋದ್ಮೇಲೆ ಎಲ್ಲ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಏನು ಟೆನ್ಷನ್ ತಗೋಬೇಡಿ ಜಾಸ್ತಿ ओके फर्स्ट कॉल नवीन ಯಾಕೋ first ಹೋಗ ಹೋಗ ಆಯ್ತಲ್ವಾ ಕ್ಲಿಯರ್ ಆಯ್ತು ಅದೆಲ್ಲ ಗೊತ್ತಾಯ್ತು ಓಕೆ ಫಸ್ಟ್ ಫಸ್ಟ್ फर्स्ट ನಮ್ಮನೆ नवीन हो रहा है ಕಳಿಸ್ತಾರೆ कम ऑन भैया एक और डाउट राइट और लेफ्ट जाने में स्क्वाट में रहना है या ಸರ್ ನಾನೆಲ್ಲ ಹೇಳ್ತೀನಿ ಸರ್ ಅವ್ರಿಗೆ ಹೋಗ್ಲಿ ಸರ್ ಹೋಗ್ಲಿ ಕಮಾನ್ थैंक यू नवीन ऑल द बेस्ट जो भी रिंग वगैरह रहेगा ये सब उधर कुछ से निकाल लेना। वीडियो ले आपका सकते हैं? responsive मेरा है। उधर नो प्रॉब्लम स्ट्राइट है ना इधर जो आपका गोल्ड है रिंग खड़े होके फोन निकाल है सकते इसका हो। Okay, responsive मेरा नहीं। पूरा float ಆಗಿದೆ. ಫ್ಲೋಟ್ ಆಗಿರ್ತೀವಿ ಅವರು ಆನ್ ಮಾಡ್ಕೊಡು ಆನ್ ಮಾಡ್ಕೊಡು ಓಕೆ ಓಕೆ ತಗೋ ತಗೋ ಇವಾಗ ಕ್ಯಾಮ್ರಾ ಇವಾಗ ಬರಲಿಲ್ಲ ಹಿಂಗೊಂದು ಆಟೋಮ್ಯಾಟಿಕ್ ಮುಂದ್ಗಡೆ ಹೋಗ್ತಾನೆ ಇರ್ತೀವಿ ಇದಾಗಿದೆ ಏನು ಸ್ವಿಮ್ಮಿಂಗ್ ಮಾಡುವಾಗ ಏನು ಜೂಮ್ ಇಸ್ ವಿಡಿಯೋ ಜಸ್ಟ್ ಮಲ್ಕೊಳ್ಳೋದು ನೀರಿನ ಮೇಲೆ ಸ್ಲಿಪ್ ಆಗೋದು ಅವ್ನು ಹೋಗ್ಲಿ ಇವ್ರು ಅವಾಗ ಅಲ್ಲಿವರೆಗೂ ಆಫ್ ಮಾಡ್ತೀವಿ ಪ್ರೆಷರ್ ಇರುತ್ತೆ है उसके ऊपर नीचे दबाओ शूज को नीचे दबाओ आराम से दबाओ 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 आराम से नीचे दबाओ नीचे दबाओ नीचे दबाओ नीचे दबाओ बैलेंस बैलेंस आराम से आराम से आराम से आराम से आराम से ಹಿಂಗೆ ನಾವು ನೀವು ನೋಡ್ದಂಗೆ ಫ್ಲೈ ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಆ್ಯಕ್ಚುಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನೀವು ವೀಡಿಯೋಸ್ ನೋಡ್ತಾರಂಗೆ ಅಷ್ಟೊಂದೆಲ್ಲ ಗ್ರಿಪ್ ಇರಲಿಲ್ಲ ಅಲ್ಲಿ ಮಾಡ್ಬೇಕಾದ್ರೆ ಬಟ್ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಕರೆಕ್ಟಾಗಿ ಟ್ರೈ ಮಾಡಿದ್ವಿ ಪಾಸಿಬಲ್ ಟ್ರೈ ಮಾಡಿದ್ವಿ ಎಷ್ಟಾಗುತ್ತೋ ಅಷ್ಟು ಗೋವಾಗೆ ಬಂದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರಂಗೆ ಒಂದ್ಸಲ ಫ್ಲೈ ಬೋರ್ಡಿಂಗ್ ಟ್ರೈ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಆರಂಬೋಲ್ ಬೀಚ್ಗೆ ಹೋಗೋಣ ಲೆಟ್ಸ್ ಗೋ ಅಲ್ಲೇ ಹಂಗೆ ಇಲ್ಲಿ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಇಲ್ಲಿ ಆರಂಬೋಲ್ ಬೀಚಿಗೆ ಬಂದ್ವಿ ಇದೆ ಆರಂಬೋಲ್ ಬೀಚು ಪಾರ್ಕಿಂಗು ಗುರು ಸ್ಯಾಟರ್ಡೇ ಆಗಿರೋದ್ರಿಂದ ಇಲ್ಲಿ ಮುಟ್ಟಕ್ಕಾಗ್ತಾಯಿಲ್ಲ ಏನು ಹೆಂಗನ ಮಾಡಿ ದಯವಿಟ್ಟು ಎಲ್ಲರೂ ವೀಕ್ ಡೇ ಬರೋಕ್ಕೆ ಟ್ರೈ ಮಾಡಿ ಬೀಚ್ಗೆ ಗೋವಾಕ್ಕೆ ಫಸ್ಟ್ ಟೈಮು ಇಷ್ಟು ದಿನದಲ್ಲಿ ಇಷ್ಟು ವರ್ಷದಲ್ಲಿ ನಾನೊಂದು 5 ಸಲ ಗೋವಾಗೆ ಬಂದಿದ್ದೀನಿ ಇದೇ ಸಲ ಫಸ್ಟ್ ಟೈಮು ಇಷ್ಟು ದಿನಕ್ಕೆ ಇವತ್ತೇ ಫಸ್ಟ್ ಟೈಮು 3ನೇ ದಿನ ನಾವು ಬೀಚಿಗೆ ಬರ್ತಾ ಇರೋದು ನಿನ್ನೆ ಮೊನ್ನೆಲ್ಲ ನೀವು ನೋಡಿರಂಗೆ ಇಲ್ಲಿ ಮತ್ತು ಸೌತ್ ಗೋವಾ ಕಡೆ ಹೋಗಿದ್ವಿ ಸೌತ್ ಗೋವಾಲ್ಲಿ ಒಂದು ನೈಟ್ ಒಂದು ಬೀಚ್ಗೆ ಹೋಗಿದ್ವಿ ಬ್ಲೂ ಲುಮಿನಿಸೆಂಟ್ ಕಾಣಿಸುತ್ತೆ ಬಟ್ ಅದು ಕಾಣಿಸ್ಲಿಲ್ಲ ಬಟ್ ಈ ಡೇ ಟೈಮಲ್ಲಿ ಇವಾಗಲೇ ಫಸ್ಟ್ ಬರ್ತಿರೋದು ನಾವು ರಾಜಸ್ಥಾನಿ ಮ್ಯೂಸಿಕ್ ಬರ್ತಾ ಇರೋದು ಸೊ ಅದಕ್ಕೆ ಇವತ್ತೇ ಫಸ್ಟು ಬನ್ನಿ ನೆಕ್ಸ್ಟ್ ಬೀಚ್ ಕಡೆ ಹೋಗೋಣ ಅಂತೂ ಇದು ಬಂದಪ್ಪ ಆರಂಬೋಲ್ ಬೀಚ್ಗೆ ಇರುತ್ತೆ ಸ್ಯಾಟರ್ಡೇ ಕ್ರೌಡು ಆರಂಬೋಲ್ ಬೀಚಲ್ಲಿ ಗೋವಾಲಿ
ಸಿಕ್ಕಾಪಡೆ ಕ್ರೌಡ್ ಇದೆ. ಹಾಂ, ಲಾಕ್ ಮಾಡಿದ್ದೀನಿ. ಸಿಕ್ಕಾಪಡೆ ಕ್ರೌಡ್ ಇದೆ. ಒಂಥರ ಮಜಾ ಅಂತೂ ಇದೆ. ಅದೇ ಟೂ ಮಚ್ ಓವರ್ ಕ್ರೌಡೆಡ್ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ. ಸ್ಯಾಟರ್ಡೇ ಅಂದಮೇಲೆ ಹಿಂಗಾಗತ್ತೆ. ಎಲ್ಲರೂ ಫುಲ್ಲು ಆ್ಯಕ್ಚುಲಿ ಏನಾಗಿದೆ ಅಂದರೆ ಎಲ್ಲಿ ಜನ ಇರ್ತಾರೆ ಅಲ್ಲಿ ಜನ ಇಲ್ಲ, ಎಲ್ಲಿ ಜನ ಇಲ್ಲ ಅಲ್ಲಿ ಎಲ್ಲಿ ಜನ ಇರ್ತಾರೆ ಈ ಕ್ಯಾಲಂಗುಡ್ ಭಾಗಲ್ಲಿ ಮೋಸ್ಟ್ಲಿ ಜನ ಇರೋಲ್ಲ. ಎಲ್ಲರೂ ಇಲ್ಲಿ ಜನ ಇರೋಲ್ಲ ಅಂತ ಬಂದಿರ್ತಾರೆ. ಎಲ್ಲ ಜನನೂ ಇಲ್ಲೇ ಸಿಗ್ತಾರೆ ಅನ್ಸುತ್ತೆ. ಇದೆ ಆರಂಬೋಲ್ ಬೀಚು. ಸೊ ಡೇ 3 ಆಫ್ ಗೋವಾನ ನಾನಿಲ್ಲಿ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾವಿಲ್ಲಿ ಗೋವಾ ಟೂರ್ ಮುಗಿಸ್ಕೊಟ್ಟು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿ ಎಲ್ಲ ಡೇಸಲ್ಲೂ ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಫುಲ್ ಡೀಟೇಲ್ಸ್ ಹಾಕಿರ್ತೀನಿ. ದಯವಿಟ್ಟು ನೀವು ಟೈಮ್ ಆದಾಗ ನೀವು ಗೋವಾಗೆ ಬಂದಾಗ ಇದೆಲ್ಲ ಅಂದರೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ.